ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತು ನಾವು ದಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ 1955 ಈ ಒಂದು ಆ್ಯಕ್ಟನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಈ ಆ್ಯಕ್ಟ್ನಲ್ಲಿ ಇವತ್ತು ನಾವು ಸೆಕ್ಷನ್ 3 ಡಿಸ್ಕಸ್ ಮಾಡೋಣ. ಸೆಕ್ಷನ್ 3 ಎಸೆನ್ಷಿಯಲ್ ಕಮೋಡಿಟೀಸ್ಗಳ ಪ್ರೊಡಕ್ಷನ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್ ಎಕ್ಸೆಟ್ರಾ ಇವುಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಮತ್ತು ಆ ಕಂಟ್ರೋಲ್ ಮಾಡುವಂಥ ಪವರ್ಸ್ ಯಾರ ಹತ್ರ ಇದೆ ಅಂತ ಹೇಳಿ ಈ ಒಂದು ಸೆಕ್ಷನ್ ಹೇಳುತ್ತೆ. ಈ ಸೆಕ್ಷನ್ನ ಸಬ್ಸೆಕ್ಷನ್ 1 ಪ್ರಕಾರ ಎಸೆನ್ಷಿಯಲ್ ಕಮೋಡಿಟೀಸ್ನ ಪ್ರೊಡಕ್ಷನ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್ ಕಂಟ್ರೋಲ್ ಮಾಡುವಂತಹ ಪವರ್ ಸೆಂಟ್ರಲ್ ಗೌರ್ನಮೆಂಟ್ಗಿದೆ. ಸೆಂಟ್ರಲ್ ಗೌರ್ನಮೆಂಟ್ಗೆ ನೆಸೆಸರಿ ಅನಿಸಿದ್ರೆ ಎಸೆನ್ಷಿಯಲ್ ಕಮೋಡಿಟೀಸ್ಗಳ ಮೇಂಟೈನಿಂಗ್ ಮಾಡೋದು ಮತ್ತು ಅದರ ಸಪ್ಲೈಯನ್ನು ಇನ್ಕ್ರೀಸ್ ಮಾಡೋದು ಮತ್ತು ಆ ಕಮೋಡಿಟೀಸ್ ಅಂದರೆ ಆ ಸಾಮಾನುಗಳು ಇಕ್ವಿಟೇಬಲ್ ಆಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಗಬೇಕು ಮತ್ತು ಒಂದು ಒಳ್ಳೆ ಫೇರ್ ಪ್ರೈಸ್ನಲ್ಲಿ ಅವು ಅವೈಲೇಬಲ್ ಆಗಬೇಕು. ಆ ರೀತಿಯ ಒಂದು ಆರ್ಡರ್ ಅನ್ನ ಹೊರಡಿಸುವಂತಹ ಪವರ್ ಸೆಂಟ್ರಲ್ ಗೌರ್ನಮೆಂಟ್ಗಿದೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ಏನು ಹೇಳುತ್ತಂದ್ರೆ, ಸಬ್ಸೆಕ್ಷನ್ 1 ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಜನರಲ್ ಆಗಿದೆ. ಅದನ್ನು ಹೊರತುಪಡಿಸಿ ಕೂಡ ಸೆಂಟ್ರಲ್ ಗೌರ್ನಮೆಂಟ್ ಹಲವಾರು ರೀತಿಯಲ್ಲಿ ಆರ್ಡರ್ಗಳನ್ನು ಮಾಡಬಹುದು. ಅದರಲ್ಲಿ ಕೆಲವೊಂದು ಎಸೆನ್ಷಿಯಲ್ ಕಮೋಡಿಟೀಸ್ಗೆ ಬೇಕಾಗಿರುವಂತಹ ಆರ್ಡರ್ಸ್ಗಳನ್ನು ಈ ಸಬ್ಸೆಕ್ಷನ್ 2 ಅದು ಹೊರಡಿಸಬಹುದು. ಸಬ್ಸೆಕ್ಷನ್ 2 ಕ್ಲಾಸ್ ಎ ಪ್ರಕಾರ ಯಾವುದೇ ಎಸೆನ್ಷಿಯಲ್ ಕಮೋಡಿಟಿಯನ್ನ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗುವಂತಹ ಲೈಸೆನ್ಸಸ್, ಪರ್ಮಿಟ್ಸ್ ಮತ್ತು ಎನಿ ಡಾಕ್ಯುಮೆಂಟ್ಸ್ಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಆ ಪವರ್ ಅದರ ಹತ್ರ ಇರುತ್ತೆ. ಮತ್ತು ಕ್ಲಾಸ್ ಬಿ ನ ಪ್ರಕಾರ ಕಲ್ಟಿವೇಶನ್ ಜಾಸ್ತಿ ಮಾಡಬೇಕು ಅನಿಸಿದಾಗ ವೇಸ್ಟ್ ಲ್ಯಾಂಡ್ ಆಗಿರ್ಬೋದು, ಅರೇಬಲ್ ಲ್ಯಾಂಡ್ ಆಗಿರ್ಬೋದು ಅಥವಾ ಯಾವುದೇ ಬಿಲ್ಡಿಂಗ್ಗೆ ಅಟ್ಯಾಚ್ ಇರುವಂತಹ ಲ್ಯಾಂಡ್ ಆಗಿರ್ಬೋದು ಎಕ್ಸೆಟ್ರಾ ಲ್ಯಾಂಡ್ಗಳನ್ನು ಕಲ್ಟಿವೇಶನ್ಗೆ ಬಳಸ್ಕೊಳ್ಳುವಂತಹ ಆರ್ಡರ್ ಅನ್ನ ಮಾಡಬಹುದು. ಕ್ಲಾಸ್ ಸಿ ನ ಪ್ರಕಾರ ಎಸೆನ್ಷಿಯಲ್ ಕಮೋಡಿಟೀಸ್ ಅನ್ನ ಯಾವ ಒಂದು ಪ್ರೈಸ್ ನಲ್ಲಿ ಮಾರಬೇಕು, ಕೊಳ್ಳಬೇಕು ಅನ್ನೋದನ್ನ ಕೂಡ ನಿರ್ಧಾರ ಮಾಡುತ್ತೆ. ಕ್ಲಾಸ್ ಡಿ ನ ಪ್ರಕಾರ ಕಮೋಡಿಟೀಸ್ಗಳ ಸ್ಟೋರೇಜ್, ಟ್ರಾನ್ಸ್ಪೋರ್ಟ್, ಡಿಸ್ಟ್ರಿಬ್ಯೂಷನ್, ಡಿಸ್ಪೋಸಲ್, ಅಕ್ವಿಜಿಷನ್, ಯೂಸ್ ಅಥವಾ ಕನ್ಸಂಪ್ಷನ್ ಇವುಗಳನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಆರ್ಡರ್ ಮಾಡುತ್ತೆ. ಕ್ಲಾಸ್ ಇ ನ ಪ್ರಕಾರ ಎಸೆನ್ಷಿಯಲ್ ಕಮೋಡಿಟೀಸ್ ಸೇಲ್ ಆಗೋದನ್ನ ವಿತ್ ಹೋಲ್ಡ್ ಮಾಡೋದನ್ನ ಪ್ರೊಹಿಬಿಟ್ ಮಾಡುತ್ತೆ. ಆಮೇಲೆ ಕ್ಲಾಸ್ ಎಫ್ ನ ಪ್ರಕಾರ ಯಾವ ವ್ಯಕ್ತಿ ಎಸೆನ್ಷಿಯಲ್ ಕಮೋಡಿಟೀಸ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿರ್ತಾನೆ ಅಥವಾ ಪ್ರೊಡಕ್ಷನ್ ನಲ್ಲಿ ಎಂಗೇಜ್ ಆಗಿರ್ತಾನೆ ಅಥವಾ ಕೊಳ್ಳುವಂತಹ ಮತ್ತು ಸೆಲ್ಲಿಂಗ್ ಮಾಡುವಂತಹ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅಂತಹ ವ್ಯಕ್ತಿಗೆ ತನ್ನ ಹತ್ರ ಇರುವಂತಹ ಸ್ಟಾಕ್ ಅನ್ನ ಪೂರ್ತಿ ಮಾರೋದಕ್ಕೆ ಅಥವಾ ಅದರಲ್ಲಿರೋ ಸ್ಪೆಸಿಫಿಕ್ ಕ್ವಾಂಟಿಟಿ ಅನ್ನ ಮಾರೋದಕ್ಕೆ ಆರ್ಡರ್ ಮಾಡಬಹುದು. ಮತ್ತು ಆತನಿಗೆ ಎಷ್ಟನ್ನ ಪ್ರೊಡಕ್ಷನ್ ಮಾಡಬೇಕು ಮತ್ತು ಎಷ್ಟು ಒಂದು ಕಮೋಡಿಟೀಸ್ ಅನ್ನ ರಿಸೀವ್ ಮಾಡ್ಕೋಬೇಕು ಈ ರೀತಿಯಾಗಿ ಕೂಡ ಅವನಿಗೆ ಆರ್ಡರ್ ಮಾಡಬಹುದು. ಈ ಕ್ಲಾಸ್ ಎಫ್ ನಲ್ಲಿ ಆ ಆರ್ಡರ್ ಮಾಡಿರ್ತಾರಲ್ಲ, ಅವನತ್ತ ಇರುವ ಆ ಸ್ಟಾಕ್ ಏನಿರುತ್ತೆ ಸೆಲ್ ಮಾಡಬೇಕು ಅಂತ ಹೇಳಿರ್ತಾರಲ್ಲ, ಅದನ್ನು ಯಾರಿಗೆ ಸೆಲ್ ಮಾಡಬೇಕು ಅಂತಂದ್ರೆ ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಸ್ಟೇಟ್ ಗೌರ್ನಮೆಂಟ್ ಅಥವಾ ಎನಿ ಆಫೀಸರ್ ಆರ್ ಎನಿ ಏಜೆಂಟ್ ಆಫ್ ಸಚ್ ಗೌರ್ನಮೆಂಟ್ ಅಥವಾ ಯಾವುದೇ ಕಾರ್ಪೊರೇಷನ್, ಎಕ್ಸಾಂಪಲ್ಗೆ ಫುಡ್ ಕಾರ್ಪೊರೇಷನ್ ಆಗಿರ್ಬೋದು, ಅದು ಗೌರ್ನಮೆಂಟ್ಗಳ ಕಂಟ್ರೋಲ್ನಲ್ಲಿರಬೇಕು. ಅಥವಾ ಅದನ್ನು ಹೊರತುಪಡಿಸಿ ಯಾವ ವ್ಯಕ್ತಿಗೆ ಅಥವಾ ಕ್ಲಾಸ್ ಆಫ್ ಪರ್ಸನ್ಸ್ಗೆ ಹೇಳಿರ್ತಾರೆ ಅಂಥವ್ರಿಗೆ ಆರ್ಡರ್ನ ಪ್ರಕಾರ ಏನು ಹೇಳಿರ್ತಾರೆ, ಸ್ಪೆಸಿಫೈ ಮಾಡಿರ್ತಾರೆ, ಸೊ ಅದನ್ನ ಮಾರಬೇಕಾಗುತ್ತೆ. ಈ ಕ್ಲಾಸ್ ಎಫ್ ನ ಅಡಿಯಲ್ಲಿ ಒಂದು ಎಕ್ಸ್ಪ್ಲನೇಷನ್ ಬರುತ್ತೆ. ಏನು ಅಂತಂದ್ರೆ, ಸೆಂಟ್ರಲ್ ಗೌರ್ನಮೆಂಟ್ ಏನು ಆರ್ಡರ್ ಮಾಡಿರುತ್ತಲ್ಲ ಆ ಆರ್ಡರ್ನ ಅಂಡರ್ನಲ್ಲಿಯೇ ಫುಡ್ ಗ್ರೇನ್ಸ್, ಎಡಿಬಲ್ ಆಯಿಲ್ ಸೀಡ್ಸ್ ಆರ್ ಎಡಿಬಲ್ ಆಯಿಲ್ಸ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಒಂದು ಕನ್ಸರ್ನ್ಡ್ ಏರಿಯಾದಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯನ್ನ ಪ್ರೊಡ್ಯೂಸರ್ಸ್ ಸೋಲ್ಡ್ ಮಾಡಬೇಕು ಮತ್ತು ಗ್ರೇಡೆಡ್ ಬೇಸಿಸ್ ನ ಮೇಲೆ ಎಷ್ಟು ಕ್ವಾಂಟಿಟಿಯನ್ನ ಅವರು ಸೆಲ್ ಮಾಡಬೇಕು, ಇವೆಲ್ಲವನ್ನ ಆರ್ಡರ್ ನಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಆ ಆರ್ಡರ್ನ ಪ್ರಕಾರ ನಡ್ಕೊಳ್ಬೇಕು. ಇದೇ ಕ್ಲಾಸ್ ಎಫ್ ನಲ್ಲಿ ಇನ್ನೊಂದು ಎಕ್ಸ್ಪ್ಲನೇಷನ್ ಇದೆ. ಆ ಕ್ಲಾಸ್ ಎಫ್ ಪರ್ಪೋಸ್ಗಾಗಿ ಪ್ರೊಡಕ್ಷನ್ ಅಂತಂದ್ರೆ ಆ ಪ್ರೊಡಕ್ಷನ್ ನಲ್ಲಿ ಎಡಿಬಲ್ ಆಯಿಲ್ಸ್ ಮತ್ತು ಶುಗರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ಜಿ ಏನು ಹೇಳುತ್ತಂದ್ರೆ
ಪಬ್ಲಿಕ್ ಇಂಟ್ರೆಸ್ಟ್ನ ಆಧಾರದ ಮೇಲೆ ಸೆಂಟ್ರಲ್ ಗೌರ್ನಮೆಂಟ್ ಫುಡ್ ಸ್ಟಫ್ಸ್ಗೆ ರಿಲೇಟೆಡ್ ಇರುವಂತಹ ಯಾವುದೇ ರೀತಿಯ ಕಮರ್ಷಿಯಲ್ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಪ್ರೊಹಿಬಿಟ್ ಮಾಡಬಹುದು ಮತ್ತು ರೆಗ್ಯುಲೇಟ್ ಮಾಡುವಂತಹ ಆರ್ಡರ್ಸ್ ಅನ್ನು ಹೊರಡಿಸಬಹುದು. ಕ್ಲಾಸ್ ಎಚ್ ನ ಪ್ರಕಾರ ಈ ಎಸೆನ್ಷಿಯಲ್ ಕಮೋಡಿಟೀಸ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅಥವಾ ಸ್ಟ್ಯಾಟಿಕ್ಸ್ ಅನ್ನ ಕಲೆಕ್ಟ್ ಮಾಡಬಹುದು. ಕ್ಲಾಸ್ ಐ ನ ಪ್ರಕಾರ ಗೌರ್ನಮೆಂಟ್ ಯಾವ ವ್ಯಕ್ತಿಗೆ ಪ್ರೊಡಕ್ಷನ್ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ, ಸಪ್ಲೈ ಮಾಡೋದಕ್ಕೆ, ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಲೈಸೆನ್ಸಸ್ ಮತ್ತು ಪರ್ಮಿಷನ್ಸ್ಗಳನ್ನು ಕೊಟ್ಟಿರುತ್ತೆ ಅಂತಹ ವ್ಯಕ್ತಿ ಬುಕ್ಸ್ಗಳನ್ನು, ಅಕೌಂಟ್ಸ್ಗಳನ್ನು ಮತ್ತು ರೆಕಾರ್ಡ್ಸ್ಗಳನ್ನು ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮೇಂಟೈನ್ ಮಾಡಬೇಕಾಗತ್ತೆ. ಅದನ್ನು ಗೌರ್ನಮೆಂಟ್ ಇನ್ಸ್ಪೆಕ್ಷನ್ ಕೂಡ ಮಾಡ್ಬೋದು. ಒಂದು ಪ್ರೊವಿಷನ್ ಆ್ಯಡ್ ಆಗಿದೆ, ಅದು ಡಬಲ್ ಅಂತಿದೆ. ಈ ಹೊಸ ಪ್ರೊವಿಷನ್ನ ಪ್ರಕಾರ, ಪ್ರೊವಿಷನ್ ಅಂದರೆ 1961ನಲ್ಲಿ ಆ್ಯಡ್ ಆಗಿದೆ. ಯಾರು ಎಸೆನ್ಷಿಯಲ್ ಕಮೋಡಿಟೀಸ್ಗಳಿಗೆ ಸಂಬಂಧಪಟ್ಟ ಬಿಸ್ನೆಸ್ಗಳನ್ನು ಮಾಡಬೇಕು ಅಂದಾಗ ಏನು ಲೈಸೆನ್ಸ್ಗಳನ್ನು, ಪರ್ಮಿಷನ್ಸ್ಗಳನ್ನು, ಅದರ ಡಾಕ್ಯುಮೆಂಟ್ಸ್ಗಳನ್ನು ಅವರು ಗ್ರ್ಯಾಂಟ್ ಮಾಡಿಸ್ಕೊಳ್ತಾ ಇರ್ತಾರೋ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಫೀಸನ್ನು ಚಾರ್ಜ್ ಮಾಡಲಾಗತ್ತೆ ಮತ್ತು ಕೆಲವೊಂದು ಸಮ್ಮನ್ನು ಡೆಪಾಸಿಟ್ ಕೂಡ ಮಾಡಿಕೊಳ್ಳಲಾಗತ್ತೆ. ಒಂದು ವೇಳೆ ಸ್ಪೆಸಿಫೈಡ್ ಆಗಿ ಆರ್ಡರ್ ಮಾಡಿದಾಗ ಸೆಕ್ಯೂರಿಟಿಯನ್ನ ಕೂಡ ಅವರು ಇಟ್ಕೊಳ್ಬಹುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ನಡೆದುಕೊಳ್ಳದೆ ಹೋದಾಗ ಅದೇನು ಸಮ್ ಡೆಪಾಸಿಟ್ ಮಾಡಿರ್ತಾರಲ್ಲ ಅದನ್ನ ಫೋರ್ಫೀಟ್ ಮಾಡಲಾಗುತ್ತೆ. ಕ್ಲಾಸ್ ಜೆ ನ ಪ್ರಕಾರ ಫಾರ್ ಎನಿ ಇನ್ಸಿಡೆಂಟಲ್ ಅಂಡ್ ಸಪ್ಲಿಮೆಂಟರಿ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟಂತೆ ಆಥರೈಸ್ಡ್ ಆಫೀಸರ್ ಆ ಪ್ರಿಮೈಸಸ್ನ ಒಳಗಡೆ ಎಂಟ್ರಿ ಮಾಡಬಹುದು, ಸರ್ಚ್ ಮಾಡಬಹುದು ಮತ್ತು ಎಕ್ಸಾಮಿನೇಷನ್ಸ್ಗಳನ್ನು ಮಾಡಬಹುದು. ಇರುವಂತಹ ಏರ್ ಕ್ರಾಫ್ಟ್ಸ್ಗಳನ್ನು, ವೆಜಲ್ಸ್ಗಳನ್ನು, ವೆಹಿಕಲ್ಸ್ಗಳನ್ನು ಅಥವಾ ಅದರ್ ಕನ್ವೀನಿಯನ್ಸಸ್ ಅಥವಾ ಎನಿಮಲ್ಸ್ಗಳನ್ನು ಅವರು ಎಕ್ಸಾಮಿನೇಷನ್ ಮಾಡಬಹುದು ಮತ್ತು ಅವುಗಳನ್ನು ಸೀಸ್ ಕೂಡ ಮಾಡಬಹುದು. ಯಾವಾಗ ಸೀಸ್ ಮಾಡಬಹುದು ಅಂತಂದ್ರೆ ಅವರು ಹೊಂದಿರುವಂತಹ ಏನು ಐಟಮ್ಸ್ಗಳಿವೆ, ಏರ್ ಕ್ರಾಫ್ಟ್ಸು, ವೆಜಲ್ಸು, ವೆಹಿಕಲ್ಸು, ಎನಿಮಲ್ಸು, ಕನ್ವೀನಿಯನ್ಸಸ್ ಏನಿದೆಯಲ್ಲ ಅದು ಆರ್ಡರ್ಗೆ ವಿರುದ್ಧವಾಗಿರಬೇಕು, ಆರ್ಡರ್ಗೆ ಕಂಟ್ರವೀನ್ ಮಾಡೋ ರೀತಿಯಲ್ಲಿರಬೇಕು. ಅಂತಹ ಸಂದರ್ಭದಲ್ಲಿ ಸೀಸ್ ಮಾಡ್ತಾರೆ. ಅಥವಾ ಅವ್ರಿಗೆ ರೀಸನೇಬಲ್ ಆಗಿ ಒಂದು ಬಿಲೀವ್ ಆಗಬಹುದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನ ಅಡಿಯಲ್ಲಿ ಫೋರ್ಫೀಟ್ ಮಾಡಬಹುದು ಅಂತ ಅನಿಸಿದಾಗ ಕೂಡ ಅವರು ಫೋರ್ಫೀಟ್ ಮಾಡ್ಕೊಳ್ಬಹುದು. ಮತ್ತು ಆ ಪ್ರಿಮೈಸಸ್ಗೆ ಸಂಬಂಧಪಟ್ಟಂತಹ ಬುಕ್ಸ್ ಆಫ್ ಅಕೌಂಟ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಥರೈಸ್ಡ್ ಪರ್ಸನ್ ನ ಒಪಿನಿಯನ್ ನಲ್ಲಿ ಅವುಗಳನ್ನ ಸೀಸ್ ಮಾಡಬೇಕು ಅನಿಸಿದಾಗ ಅವುಗಳನ್ನ ಸೀಸ್ ಮಾಡಬಹುದು. ಅದರ ಒಂದು ಜೆರಾಕ್ಸ್ ಕಾಪಿಯನ್ನ ಪ್ರಿಮೈಸಸ್ನ ಮ್ಯಾನೇಜರ್ಗೆ ಕೊಡಬೇಕಾಗತ್ತೆ. ಸೊ ಅದು ಬೇರೆ ವಿಷಯ. ಸೊ ಅಂದರೆ ಅವರು ಅಕೌಂಟ್ ಬುಕ್ಸ್ಗಳನ್ನು ಕೂಡ ಸೀಸ್ ಮಾಡ್ಬೋದು. ನೆಕ್ಸ್ಟ್ ಸಬ್ಸೆಕ್ಷನ್ 3 ನ ಪ್ರಕಾರ ಲೈಸೆನ್ಸಸ್ ಪರ್ಮಿಷನ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಕಂಪ್ಲಿಯನ್ಸ್ ಆರ್ಡರ್ನ ಪ್ರಕಾರ ಎಸೆನ್ಷಿಯಲ್ ಕಮೋಡಿಟೀಸ್ಗಳನ್ನ ಸೆಲ್ ಮಾಡ್ತಾ ಇರಬೇಕಾದ್ರೆ ಆತ ಒಂದನೇದಾಗಿ ಕಂಟ್ರೋಲ್ಡ್ ಪ್ರೈಸ್ನಲ್ಲಿ ಸೆಲ್ ಮಾಡಬೇಕು ಅಥವಾ ಆ ಕಂಟ್ರೋಲ್ಡ್ ಪ್ರೈಸ್ಗೆ ರೆಫರೆನ್ಸ್ ಆಗಿ ಕ್ಯಾಲ್ಕುಲೇಟೆಡ್ ಪ್ರೈಸಲ್ಲಿ ಮಾರಬೇಕು. ಅಥವಾ ಅವೆರಡೂ ಇಲ್ಲ ಅಂತಂದಾಗ ಮಾರ್ಕೆಟ್ ರೇಟನ್ನ ಕ್ಯಾಲ್ಕುಲೇಟ್ ಮಾಡಿ ಆ ರೇಟಲ್ಲಿ ಮಾರಬೇಕು. ನೆಕ್ಸ್ಟ್ ಸಬ್ಸೆಕ್ಷನ್ 3A ಕ್ಲಾಸ್ 1 ಪ್ರಕಾರ ಒಂದು ವೇಳೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಅನಿಸಿದ್ರೆ, ನೆಸೆಸರಿ ಅಂತ ಅನಿಸಿದ್ರೆ, ಕಮೋಡಿಟೀಸ್ಗಳ ಪ್ರೈಸ್ ನಲ್ಲಿ ರೈಸ್ ಆಗಿರುತ್ತೆ ಅದನ್ನ ಕಂಟ್ರೋಲ್ ಮಾಡಲು ಅಥವಾ ಹೋರ್ಡಿಂಗ್ ಏನು ಸ್ಟಾಕ್ ಅನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ ಅದನ್ನ ಪ್ರಿವೆಂಟ್ ಮಾಡಲು, ಅದು ಎನಿ ಫುಡ್ ಸ್ಟಫ್ ಆಗಿರ್ಬೋದು, ಅಫಿಷಿಯಲ್ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಅನ್ನ ಹೊರಡಿಸುವ ಮುಖಾಂತರ ಯಾವುದೇ ಒಂದು ಫುಡ್ ಸ್ಟಫ್ನ ಪ್ರೈಸ್ ಅನ್ನ ಅವರು ಕಂಟ್ರೋಲ್ ಮಾಡಬಹುದು. ಅದನ್ನ ಆ ವ್ಯಕ್ತಿಗಳು, ಆ ಒಂದು ಕಂಪನಿಗಳು ಅದನ್ನ ಆರ್ಡರ್ ಅನ್ನ ಕಂಪ್ಲಿಯನ್ಸ್ ಮಾಡಬೇಕಾಗುತ್ತೆ. ಸಬ್ಸೆಕ್ಷನ್ 3A ಕ್ಲಾಸ್ 2 ನ ಪ್ರಕಾರ ಈ ರೀತಿ ಹೊರಡಿಸಿದ ನೋಟಿಫಿಕೇಶನ್ 3 months ವರೆಗೆ ಜಾರಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ 3 ಪ್ರಕಾರ ಸಬ್ಸೆಕ್ಷನ್ 3ಯಲ್ಲಿ ಏನು ಆರ್ಡರ್ ಹೊರಡಿಸಿರ್ತಾರೆ ಅದರ ಪ್ರಕಾರ ಲೈಸೆನ್ಸ್ ಅನ್ನು ಮತ್ತು ಪರ್ಮಿಷನ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ಗಳನ್ನ ಅಂದ್ರೆ ಆ ಆರ್ಡರ್ ನಲ್ಲಿರುವಂತಹ ಎಸೆನ್ಷಿಯಲ್ ಕಮೋಡಿಟೀಸ್ಗಳನ್ನ ಮೊದಲನೇದಾಗಿ ಗೌರ್ನಮೆಂಟ್ ಏನು ಫಿಕ್ಸ್ ಮಾಡಿರುತ್ತೆ ಆ ಒಂದು ಫಿಕ್ಸ್ಡ್ ರೇಟ್ ನಲ್ಲಿ ಮಾರಬೇಕು ಅಥವಾ ಫಿಕ್ಸ್ಡ್ ರೇಟ್ಗೆ ಸಂಬಂಧಪಟ್ಟಂತೆ ಕ್ಯಾಲ್ಕುಲೇಷನ್ ಮಾಡಿ ಕಂಟ್ರೋಲ್ಡ್ ಪ್ರೈಸ್ ನಲ್ಲಿ ಮಾರಬೇಕು ಅಥವಾ
ಇನ್ನೊಂದು ಎವರೇಜ್ ಮಾರ್ಕ್ ರೇಟ್ನಲ್ಲಿ ಮಾರಬೇಕು. ಇದು 3 months ವರೆಗೆ ಅಪ್ಲೈ ಆಗುತ್ತೆ. ಸೊ ಈ ಆರ್ಡರ್ನ ಪ್ರಕಾರ ಆ ಎಲ್ಲ ಒಂದು ಎಸೆನ್ಷಿಯಲ್ ಕಮೋಡಿಟೀಸ್ಗಳನ್ನು ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಸ್ಟೇಟ್ ಗೌರ್ನಮೆಂಟ್ ಅಥವಾ ಎನಿ ಆಫೀಸರ್, ಎನಿ ಏಜೆಂಟ್ ಆಫ್ ದಟ್ ಗೌರ್ನಮೆಂಟ್ ಆರ್ ಎನಿ ಕಾರ್ಪೊರೇಷನ್ ಓನ್ಡ್ ಆರ್ ಕಂಟ್ರೋಲ್ಡ್ ಬೈ ಸಚ್ ಗೌರ್ನಮೆಂಟ್, ಅದು ಯಾವುದೇ ಗ್ರೇಡ್ ಅಥವಾ ವೆರೈಟಿ ಫುಡ್ ಗ್ರೇನ್ಸ್ ಆಗಿರ್ಬೋದು, ಎಡಿಬಲ್ ಆಯಿಲ್ ಸೀಡ್ಸ್ ಆಗಿರ್ಬೋದು ಅಥವಾ ಎಡಿಬಲ್ ಆಯಿಲ್ಸ್ ಆಗಿರ್ಬೋದು, ಅದೇ ನೋಟಿಫಿಕೇಶನ್ ನಲ್ಲಿ ಒಂದು ಸಲ ಇಲ್ಲದೆ ಇರ್ಬೋದು, ಅವುಗಳನ್ನ ಮಾರಬೇಕಾಗುತ್ತೆ. ಕೆಲವು ಸಲ ಆ ವ್ಯಕ್ತಿ ಮಾರದೆ ಹೋದಾಗ ಫೋರ್ಸ್ ಉಪಯೋಗ ಮಾಡಿ ಸೀಸ್ ಕೂಡ ಮಾಡಬಹುದು ಮತ್ತು ಅದರ ಒಂದು ಪ್ರೈಸ್ ಅನ್ನ ಆ ಪರ್ಸನ್ಗೆ ಪೇಡ್ ಮಾಡಲಾಗುತ್ತೆ. ಏನು ಗೌರ್ನಮೆಂಟ್ ಆ ಫುಡ್ ಗ್ರೇನ್ಸ್, ಎಡಿಬಲ್ ಆಯಿಲ್ ಸೀಡ್ಸ್ ಆರ್ ಎಡಿಬಲ್ಸ್ ಆಯಿಲ್ಸ್ ಅನ್ನ ಪ್ರೊಕ್ಯೂರ್ಮೆಂಟ್ ಮಾಡಿಕೊಳ್ಳುತ್ತೆ, ಅದರ ಒಂದು ಅಮೌಂಟ್ ಅನ್ನ ಕಂಟ್ರೋಲ್ಡ್ ಪ್ರೈಸ್ ನ ಆಧಾರದಲ್ಲಿ ಅಥವಾ ಜನರಲ್ ಕ್ರಾಪ್ಸ್ ಪ್ರಾಸ್ಪೆಕ್ಟ್ಸ್ ನಲ್ಲಿ ಅಥವಾ ಫುಡ್ ಗ್ರೇನ್ಸ್, ಎಡಿಬಲ್ ಆಯಿಲ್ ಸೀಡ್ಸ್ ಆರ್ ಎಡಿಬಲ್ಸ್ ಆಯಿಲ್ಸ್ ಗಳ ಒಂದು ಗ್ರೇಡ್ ಅಥವಾ ವೆರೈಟಿ ಆಧಾರದ ಮೇಲೆ ರೀಸನೇಬಲ್ ಪ್ರೈಸ್ ನಲ್ಲಿ ಅಥವಾ ಅಗ್ರಿಕಲ್ಚರಲ್ ಪ್ರೈಸಸ್ ಕಮಿಷನ್ ಏನಿರುತ್ತೆ ಆ ಒಂದು ಬೇಸಿಸ್ ನಲ್ಲಿ ಕನ್ಸ್ಯೂಮರ್ಸ್ ಗಳಿಗೆ ಆ ಸೆಲ್ ಮಾರಾಟ ಮಾಡಬೇಕಾಗತ್ತೆ. ಸಬ್ಸೆಕ್ಷನ್ 3C ನ ಪ್ರಕಾರ ಸೆಕ್ಷನ್ 3A ನಲ್ಲಿ ಏನು ಆರ್ಡರ್ ಅನ್ನ ಹೊರಡಿಸಲಾಗಿರುತ್ತೆ, ಆರ್ಡರ್ನ ಪ್ರಕಾರ ಶುಗರ್ ಅನ್ನು ಕೂಡ ಗೌರ್ನಮೆಂಟ್ ಗಳಿಗೆ ಮಾರಾಟ ಮಾಡಬೇಕಾಗತ್ತೆ. ಆ ಆರ್ಡರ್ನ ಪ್ರಕಾರ ಗೌರ್ನಮೆಂಟ್ಗೆ ಮಾರಾಟ ಮಾಡಿದಾಗ ಆ ಗೌರ್ಮೆಂಟ್ ಖರೀದಿಯ ಒಂದು ಹಣವನ್ನ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ನ ಆಧಾರದ ಮೇಲೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಫ್ ಶುಗರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಥವಾ ಡ್ಯೂಟಿ ಅಥವಾ ಟ್ಯಾಕ್ಸ್ ಗಳನ್ನ ಕೂಡ ಅದಕ್ಕೆ ಪೇ ಆಗೋ ರೀತಿಯಲ್ಲಿ ಮಾಡಿ ಅಥವಾ ರೀಸನೇಬಲ್ ರಿಟರ್ನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಶುಗರ್ ಆಫ್ ಬಿಸ್ನೆಸ್ ನಲ್ಲಿ ಆ ಕ್ಯಾಪಿಟಲ್ ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅದನ್ನ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿ ರೀಸನೇಬಲ್ ಆಗಿ ಅದನ್ನ ಪ್ರೊಡ್ಯೂಸರ್ಗೆ ಕೊಡಬೇಕು. ಸೊ ಈ ಒಂದು ಸಬ್ಸೆಕ್ಷನ್ ಅಡಿಯಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಟೈಮ್ ಟು ಟೈಮ್ ಡಿಫರೆಂಟ್ ಏರಿಯಾಸ್ಗಳಿಗೆ ಅಥವಾ ಫ್ಯಾಕ್ಟ್ರೀಸ್ಗಳಿಗೆ ಅಥವಾ ವೆರೈಟೀಸ್ ಆಫ್ ಶುಗರ್ಗೆ ಡಿಫರೆಂಟ್ ಪ್ರೈಸಸ್ ಅನ್ನ ಡಿಟರ್ಮೈನ್ ಮಾಡುತ್ತೆ. ಇದೇ ಒಂದು ಸಬ್ಸೆಕ್ಷನ್ ನ ಅಡಿಯಲ್ಲಿ ಎಕ್ಸ್ಪ್ಲನೇಷನ್ 1 ನಲ್ಲಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂದ್ರೆ ಏನು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಫ್ ಶುಗರ್ ಅಂದ್ರೆ ಏನು, ಪ್ರೊಡ್ಯೂಸರ್ ಅಂದ್ರೆ ಯಾರು, ರೀಸನೇಬಲ್ ರಿಟರ್ನ್ ಆನ್ ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು, ಸೊ ಇವೆಲ್ಲವನ್ನ ಒಂದು ಟರ್ಮ್ಸ್ ಗಳಿಗೆ ಡಿಫೈನ್ ಮಾಡಲಾಗಿದೆ. ಸಬ್ಸೆಕ್ಷನ್ 3D ಅಡಿಯಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಪ್ರೊಡ್ಯೂಸರ್ಸ್ಗೆ, ಇಂಪೋರ್ಟರ್ ವ್ಯಕ್ತಿಗಳಿಗೆ, ಇಂಪೋರ್ಟರ್ ಅಥವಾ ಎಕ್ಸ್ಪೋರ್ಟರ್ಸ್ಗೆ ಯಾವುದನ್ನ ಸೆಲ್ ಮಾಡಬಾರ್ದು, ಯಾವುದನ್ನ ಸೆಲ್ ಮಾಡಬೇಕು, ಯಾವುದನ್ನ ಡಿಸ್ಪೋಸ್ ಅಥವಾ ಡೆಲಿವರ್ ಮಾಡಬಾರ್ದು, ಯಾವುದೇ ಒಂದು ಶುಗರ್ ಅನ್ನ ಗೋಡೌನ್ಸ್ಗಳಲ್ಲಿ ಸ್ಟಾಕ್ ಮಾಡಿದಾಗ ಅದನ್ನ ಯಾವ ರೀತಿಯಾಗಿ ಹೊರತರಬೇಕು, ಇವೆಲ್ಲ ಒಂದು ಅಂಶಗಳಿಗೆ ಪಟ್ಟಂತೆ ಆರ್ಡರ್ ಮಾಡಬಹುದು. ಡೈರೆಕ್ಷನ್ ಕೊಡುತ್ತೆ, ಆ ಡೈರೆಕ್ಷನ್ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕಾಗತ್ತೆ. ಈ ಸಬ್ಸೆಕ್ಷನ್ 3Dಗೆ ಒಂದು ಎಕ್ಸೆಪ್ಷನ್ಸ್ ಇದೆ. ಒಂದು ವೇಳೆ ಏನಾದ್ರೂ ಆ ಶುಗರ್ ಒಂದು ಸ್ಟಾಕ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ನ ಸೆಕ್ಷನ್ 2E ನಲ್ಲಿ ಅಥವಾ ದಿ ಬ್ಯಾಂಕಿಂಗ್ ಕಂಪನೀಸ್ ಅಕ್ವಿಜಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್ಸ್ ಆಕ್ಟ್ 1970 ಸೆಕ್ಷನ್ 3 ಅಡಿಯಲ್ಲಿ ಥರದ ಒಂದು ಸ್ಟಾಕ್ಗಳನ್ನ ಪ್ಲೆಜ್ ಮಾಡಬಹುದು. ಆ ಥರದ ಸ್ಟಾಕ್ಗಳ ಮೇಲೆ ಈ ಡೈರೆಕ್ಷನ್ ಅಥವಾ ಆರ್ಡರ್ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಸಬ್ಸೆಕ್ಷನ್ 3E ನ ಪ್ರಕಾರ ಸೆಂಟ್ರಲ್ ಗೌರ್ನಮೆಂಟ್ ಟೈಮ್ ಟು ಟೈಮ್ ಜನರಲ್ ಅಥವಾ ಸ್ಪೆಸಿಫಿಕ್ ಆರ್ಡರ್ ಮಾಡಿಬಿಟ್ಟು ಎನಿ ಪ್ರೊಡ್ಯೂಸರ್ ಆರ್ ಇಂಪೋರ್ಟರ್ ಆರ್ ಎಕ್ಸ್ಪೋರ್ಟರ್ ಆರ್ ರೆಕಾಗ್ನೈಸ್ಡ್ ಡೀಲರ್ ಆರ್ ಎನಿ ಕ್ಲಾಸ್ ಆಫ್ ದ ಪ್ರೊಡ್ಯೂಸರ್ಸ್ ಆರ್ ರೆಕಾಗ್ನೈಸ್ಡ್ ಡೀಲರ್ಸ್ ಇವರಿಗೆಲ್ಲ ಪ್ರೊಡಕ್ಷನ್, ಮೇಂಟೆನೆನ್ಸ್ ಆಫ್ ಸ್ಟಾಕ್ಸ್, ಸ್ಟೋರೇಜ್, ಸೇಲ್, ಗ್ರೇಡಿಂಗ್, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್, ವೇವ್ಮೆಂಟ್, ಡಿಸ್ಪೋಸಲ್, ಡೆಲಿವರಿ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎನಿ ಕೈಂಡ್ ಆಫ್ ದ ಶುಗರ್ ಈ ಎಲ್ಲ ಅಂಶಗಳಲ್ಲಿ ಡೈರೆಕ್ಟ್ ಮಾಡುತ್ತೆ. ಆ ಡೈರೆಕ್ಷನ್ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 4 ನ ಪ್ರಕಾರ ಒಂದು ವೇಳೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಅದರ ಒಪಿನಿಯನ್ ನಲ್ಲಿ ನೆಸೆಸರಿ ಎನಿಸಿದಾಗ ಯಾವುದೇ ಪರ್ಸನ್ಗೆ ಆಥರೈಸ್ಡ್ ಮಾಡಬಹುದು ಎಸೆನ್ಸಿಯಲ್ ಕಮೋಡಿಟೀಸ್ ಅನ್ನ ಮೇಂಟೈನ್ ಮಾಡೋದ್ರ ಬಗ್ಗೆ ಮತ್ತು ಅದರ ಒಂದು ಪ್ರೊಡಕ್ಷನ್ ಅಥವಾ ಸಪ್ಲೈ ಅನ್ನ ಇನ್ಕ್ರೀಸಿಂಗ್ ಮಾಡೋದಕ್ಕೆ ಆ ವ್ಯಕ್ತಿಗೆ ಆಥರೈಸ್ ಮಾಡಬಹುದು. ಗೌರ್ನಮೆಂಟ್ ಇನ್ಸ್ಟ್ರಕ್ಷನ್ ನ ಪ್ರಕಾರ ಆ ವ್ಯಕ್ತಿ ಪ್ರೊಡಕ್ಷನ್ ಮತ್ತು ಸಪ್ಲೈ ಅನ್ನ ಮಾಡಬಹುದು.
ನೆಕ್ಸ್ಟ್ ಸಬ್ಸೆಕ್ಷನ್ 5ನ ಪ್ರಕಾರ ಈ ರೀತಿಯಾದ ಒಂದು ಆರ್ಡರ್ ಅನ್ನ ಮಾಡಬೇಕು ಅಂದಾಗ ಗವರ್ನಮೆಂಟ್ ಅಫಿಷಿಯಲ್ ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ಅನ್ನ ಮಾಡಬೇಕು. ಅದು ಜನರಲ್ ನೇಚರ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ನೇಚರ್ ಆಗಿರ್ಬೋದು, ಅದನ್ನ ನೋಟಿಫಿಕೇಶನ್ ಮಾಡಬೇಕು. ಜನರಲ್ ನೇಚರ್ ನ ಆರ್ಡರ್ ಆದ್ರೆ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಸ್ಪೆಸಿಫಿಕ್ ನೇಚರ್ ನ ಆರ್ಡರ್ ಆಗುತ್ತೆ ಸ್ಪೆಸಿಫೈಡ್ ಇಂಡಿವಿಜುವಲ್ಸ್ ಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 6ನ ಪ್ರಕಾರ ಹೀಗೆ ಮಾಡಿದಂತಹ ಎವ್ರಿ ಆರ್ಡರ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಆಫೀಸರ್ ಅಥವಾ ಅಥಾರಿಟಿ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದನ್ನು ಪಾರ್ಲಿಮೆಂಟ್ನ ಎದುರುಗಡೆ ಇಡಬೇಕು, ಅದನ್ನು ಪಾರ್ಲಿಮೆಂಟ್ ಅಪ್ರೂವ್ ಮಾಡಬೇಕು. ಸ್ನೇಹಿತರೆ, ಇದು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ನ ಸೆಕ್ಷನ್ 3ಯ ಒಂದು ಪ್ರೊವಿಷನ್ಸ್ಗಳು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.